ಸ್ವರದಿಂದ ಮಾತುಗಳ ಸಿಲುಕಿ ಹೊರ ಬೀಳುವವು. ಜಠರದೋಳು ಸೋಕಾಗ್ತಿಯು ದಕ್ಕನೆ ಉರಿದದ್ದು ಮೊಸದ ಸೆರಕೆಗೊಳ್ಳ ಒಡಲೊಳ್ಳ ಉರಿದಂತಾಯಿತು. ಉಸಿರಾಡುವುದಕ್ಕೆ ಉಪಸವಾಗಬಹುದು. ಪರಿತಾಪವು ಮಸಿಗೆ ಮರಮರಗೆ ದಶ ದಶೆಗೆ ನೋಡಲು ಕಣ್ಣುಗಳಿಗೆ ಕತ್ತಲೆ ಮುಸಿಗದಂತಾಗುವುದು. ಹಸುರಾರಿಯೇ ಬೆಸಸಿನಲ್ಲಿಗೆ ಬಳಲಿಸಬೇಡ. ಇದೇನು ಆಶ್ಚರ್ಯ ಮುರವತ್ಸರ. ಎಲ್ಲ ಸಾರಥಿ ಅಹೋ ದೇವ, ಅಳಿಯನಾದ ಅಭಿಮನ್ಯನು ಕಾಳಗದೋಳು ಅಳಿದ ಸಂಗತಿಯನ್ನು ಇವನಿಗೆ ಹೇಳಬಾರದ ಜಾಗ್ರತೆ. ಅಡಿಯಾದಕ್ಕೆ ದೇವ ಹೇಳಿದಾಕ್ಷಣಕ್ಕೆ ಎನ್ನ ಮೇಲೆ ಕೋಪತ್ವರಿತನಾಗುವನು. ಹೌದು ದೇವ, ಏನು ತಿಳಿಯದವನಂತೆ ಇವನ ಕಳವಳಿಕೆಗೆ ಸ್ವಲ್ಪ ಉಪಶಾಂತಿಯನ್ನು ಸಮ್ಮಿಶ್ರಂತಾಗಲಿ ದೇವ. ಸರ್ವ ಭಾಗ್ಯರೋಳು ಪ್ರಾಜ್ಞನೆಂದೆನಿಸಿದ ಪಾರ್ಥ ಪರಮಾತ್ಮ ಶಸ್ತ್ರ ಭಕ್ತನಾದ ಸಮಸಪ್ತಕರುಣನ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದೇನು? ಸುಲಕ್ಷಣಗಳೇ ನಮಗೆ ಪ್ರಾಪ್ತವಾದ ಬಳಿಕ ದುರಲಕ್ಷಣಗಳು ನಿನ್ನಿಂದಿಗೂ ತೋಚದ ಪಾರ್ಥ ದುರಿದೋ ಸಮರ್ಥ. ಅಂಬುಜಾಕ್ಷನಾದ ಸಾಂಬಶಕಲೇ ಸೇತುವಾಹನನೇ ಯುದ್ಧದ ಆಯಾಸದಿಂದ ಹೀಗಾಗಿರುವುದೆಂಬ ನಿನ್ನ ನುಡಿಯ ಮಾತ್ರ ಎಂದಿಗೆ ನಂಬಲಾಗುವುದೇಗಲೇ? ಅದು ಎನ್ನಗೆ ತೋಚದ ಪಾರ್ಥ. ರಕ್ಷಿ ರಾತ್ರಿಯೋಳು ಚಂದ್ರದೊಡನೆ ಬಂದಿರಬಲ ಕಾಳಗವನ್ನು ಮಾಡಿದೆನು. ಇಂದ್ರಪುರಕ್ಕೆ ದಾಳಿಯಲ್ಲಿಟ್ಟ ಮತಂದರನಾದ ರಾಕ್ಷಸರನ್ನು ಕೊಲ್ಲಿಸಿದನು. ಸುರರ ತೆರೆದೂಗುವಂತೆ ದೃಪದವನ್ನು ನಿರ್ಮಿಸಿದ ಮಚ್ಚೇಂದ್ರವನ್ನು ಭೇದಿಸಿ ಸರಿದರುವಿನ ಮಕ್ಕಳಾಗ್ತಿರುವನು ಭಾಗವತ ಮಾಡಿದನು. ಚಂಡಿಯನ್ನು ಕಟ್ಟಿಕೊಂಡ ವೈದ ಮುಜಬಲೋ ದಂಡ ಪಾಂಡಿತ್ಯನಾದ ಚಿತ್ರಸೈಲನ್ನು ಗಂಡರೊಂದಿಗೆ ಜಯಿಸಿದನು. ರೋಷ ಭೀಷಣನಾದ ಕಲಿ ಭೀಷ್ಮನನ್ನು ಕದನೊಳಗೆ ಕಾದಾಡಿ ಗೆಲ್ಲಿದನು. ತತ್ಕಾಲದೊಳ ಉದ್ಧವಿಸಿದ ಯುದ್ಧದ ಆಯಾಸವು ಇಲ್ಲೇತಕ್ಕೆ ಉದ್ಧವಿಸಲು ಇದು ಕದನದ ಆಯಾಸವನ್ನು ಪದ್ಮಾಕ್ಷಜೇ